ರಾಮಾಯಣ ಯಾಕೆ? ರಾಮನ ಕಥೆ ಇಂದಿಗೂ ಯಾಕೆ ಜೀವಂತವಾಗಿದೆ? ಸಾವಿರಾರು ವರ್ಷಗಳು ಕಳೆದರೂ ಒಬ್ಬ ರಾಜನ ಮಗನ ಕಥೆ ಇನ್ನೂ ಯಾಕೆ ಜನರ ಕಣ್ಣಲ್ಲಿ ನೀರು ತರಿಸುತ್ತದೆ? ಯಾಕೆ ಒಂದು ಹೆಸರು ಕೇಳಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ? ರಾಮ್. ಇದು ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲೊಂದು ಬಾರಿ ಎದುರಾಗುವ ದಾರಿಯ ಹೆಸರು. ಕೆಲವರಿಗೆ ಅದು ಧರ್ಮದ ದಾರಿ, ಕೆಲವರಿಗೆ ತ್ಯಾಗದ ದಾರಿ, ಇನ್ನು ಕೆಲವರಿಗೆ ನೋವಿನ ನಡುವೆಯೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯದ ದಾರಿ. ಮೈ ಡಿಯರ್ ಹಾರ್ಟ್ ಬೀಟ್ಸ್, ಒಂದು ಕ್ಷಣ ಯೋಚಿಸಿ ನೋಡಿ. ಈ ಜಗತ್ತಿನಲ್ಲಿ ಎಷ್ಟೋ ರಾಜರು ಬಂದರು, ಎಷ್ಟೋ ಸಾಮ್ರಾಜ್ಯಗಳು ನಿರ್ಮಾಣವಾದವು, ಎಷ್ಟೋ ಯುದ್ಧಗಳು ನಡೆದವು. ಕಾಲದ ಹೊಡೆತಕ್ಕೆ ಅವುಗಳಲ್ಲಿ ಹೆಚ್ಚಿನವು ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿದವು. ಆದರೆ ಸಾವಿರಾರು ವರ್ಷಗಳ ನಂತರವೂ ಒಬ್ಬ ರಾಜಕುಮಾರನ ಕಥೆ ಮಾತ್ರ ಕೋಟ್ಯಾಂತರ ಜನರ ಹೃದಯದಲ್ಲಿ ಜೀವಂತವಾಗಿದೆ. ಇದು ಕೇವಲ ಭಕ್ತಿಯ ಕಾರಣವೇ, ಅಥವಾ ಆ ಕಥೆಯೊಳಗೆ ಕಾಲವನ್ನು ಮೀರಿದ ಯಾವುದೋ ಸತ್ಯ ಅಡಗಿದೆಯೇ? ಹಾಗಾದರೆ ರಾಮಾಯಣ ಇಂದಿಗೂ ಯಾಕೆ ಬದುಕಿದೆ? ಯಾಕೆ ಜಗತ್ತಿನ ನಾನಾ ದೇಶಗಳಲ್ಲಿ, ನಾನಾ ಭಾಷೆಗಳಲ್ಲಿ, ನಾನಾ ಸಂಸ್ಕೃತಿಗಳ ಜನರು ರಾಮನನ್ನು ನೆನಪಿಸಿಕೊಳ್ಳುತ್ತಾರೆ? ರಾಮ ಕೇವಲ ದೇವರ, ಒಬ್ಬ ಆದರ್ಶ ರಾಜನ, ಅಥವಾ ನಮ್ಮಂತೆಯೇ ಸುಖ ದುಃಖ, ಸಂಬಂಧ, ಜವಾಬ್ದಾರಿ, ತ್ಯಾಗ, ನೋವು ಇವೆಲ್ಲವನ್ನು ಅನುಭವಿಸಿದ ಬದುಕಿದ ಒಬ್ಬ ಆದರ್ಶ ಮನುಷ್ಯನ? ಹಾಗೆ ಇನ್ನೊಂದು ಪ್ರಶ್ನೆ, ರಾಮಾಯಣ ಕೇವಲ ಪುರಾಣದ ಕಥೆಯ, ಅಥವಾ ನಮ್ಮ ಮನೆಯಲ್ಲೂ, ನಮ್ಮ ಸಂಬಂಧಗಳಲ್ಲೂ, ನಮ್ಮ ಜೀವನದಲ್ಲೂ ಪ್ರತಿದಿನ ನಡೆಯುವ ಕಥೆಯ? ಬಹುಶಃ ನಿಮ್ಮ ಜೀವನದಲ್ಲೂ ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ನೀವು ಸತ್ಯದ ಪರ ನಿಂತರೂ ಅದರ ಬೆಲೆ ಕೊಟ್ಟಿರಬಹುದು. ಪ್ರೀತಿಸಿದವರಿಂದ ದೂರವಾಗಿರಬಹುದು. ಕೆಲವೊಮ್ಮೆ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದೆ ಎಂದುಕೊಂಡ ಕ್ಷಣದಲ್ಲೇ ಜೀವನವೇ ಬದಲಾಗಿರಬಹುದು. ಆಗ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಪರೀಕ್ಷೆಗಳು, ಯಾಕೆ ಈ ಕಷ್ಟಗಳು ಎಂಬ ಪ್ರಶ್ನೆ ಮೂಡಿರಬಹುದು. ಆದರೆ ಈ ಪ್ರಶ್ನೆ ಹೊಸದಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇದೇ ಪ್ರಶ್ನೆ ರಾಮನ ಜೀವನದಲ್ಲೂ ಎದುರಾಯಿತು. ಬಹುಶಃ ಅದಕ್ಕೆ ಇಂದಿಗೂ ರಾಮನ ಕಥೆ ನಮ್ಮ ಹೃದಯವನ್ನು ಮುಟ್ಟುತ್ತದೆ. ಈ ಸರಣಿಯಲ್ಲಿ ನಾನು ಕೇವಲ ಘಟನೆಗಳನ್ನು ಹೇಳುವುದಿಲ್ಲ. ಪ್ರತಿಯೊಂದು ಘಟನೆ ಹಿಂದೆ ಅಡಗಿರುವ ಭಾವನೆ, ಸಂಬಂಧ, ತ್ಯಾಗ, ಧರ್ಮ, ತಪ್ಪುಗಳು, ಕ್ಷಮೆ, ಮನುಷ್ಯತ್ವ ಇವೆಲ್ಲವನ್ನು ನಮ್ಮ ಜೀವನದೊಂದಿಗೆ ಜೋಡಿಸಿ ನೋಡೋಣ. ಯಾರು ಸರಿ, ಯಾರು ತಪ್ಪು ಎಂಬುದಕ್ಕಿಂತ ಯಾಕೆ ಆ ನಿರ್ಧಾರ ತೆಗೆದುಕೊಂಡರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋಣ. ಏಕೆಂದರೆ ರಾಮಾಯಣದ ನಿಜವಾದ ಶಕ್ತಿ ಅದರ ಯುದ್ಧಗಳಲ್ಲಿ ಇಲ್ಲ, ಅದರ ಪಾತ್ರಗಳ ಹೃದಯದಲ್ಲಿದೆ. ಆದರೆ ಮೊದಲಿಗೆ ಒಂದು ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ರಾಮಾಯಣ ಎಂದರೇನು? ಇದು ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ. ಇದು ಭಾರತೀಯ ಸಂಸ್ಕೃತಿಯ ಮಹಾನ್ ಮಹಾಕಾವ್ಯಗಳಲ್ಲಿ ಒಂದು. ಧರ್ಮ, ಕರ್ತವ್ಯ, ಸಂಬಂಧ, ತ್ಯಾಗ, ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಕಥೆಯ ರೂಪದಲ್ಲಿ ಹೇಳುವ ಅದ್ಭುತ ಜೀವನಯಾನ. ಸಾವಿರಾರು ವರ್ಷಗಳಿಂದ ಈ ಕಥೆಯನ್ನು ಮಕ್ಕಳು ಕೇಳಿದ್ದಾರೆ, ಹಿರಿಯರು ಓದಿದ್ದಾರೆ, ಪಂಡಿತರು ಅಧ್ಯಯನ ಮಾಡಿದ್ದಾರೆ, ಕಲಾವಿದರು ಹಾಡಿದ್ದಾರೆ. ಆದರೆ ಅದರ ಅರ್ಥ ಮಾತ್ರ ಕಾಲದೊಂದಿಗೆ ಇನ್ನಷ್ಟು ಆಳವಾಗಿದೆ. ಈ ಮಹಾಕಾವ್ಯವನ್ನು ಜಗತ್ತಿಗೆ ನೀಡಿದವರು ಮಹರ್ಷಿ ವಾಲ್ಮೀಕಿ. ಅವರನ್ನು ಆದಿಕವಿ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಸಂಸ್ಕೃತ ಸಾಹಿತ್ಯದ ಮೊದಲ ಮಹಾಕಾವ್ಯವೆಂದು ಪರಿಗಣಿಸಲ್ಪಡುವ ರಾಮಾಯಣವನ್ನು
ಅವರು ರಚಿಸಿದರು. ಸುಮಾರು 24,000 ಶ್ಲೋಕಗಳನ್ನು ಒಳಗೊಂಡ ಈ ಮಹಾಕಾವ್ಯವು ಕೇವಲ ರಾಮನ ಜೀವನವನ್ನು ಹೇಳುವುದಿಲ್ಲ, ಮನುಷ್ಯ ಹೇಗೆ ಬದುಕಬೇಕು ಎಂಬ ಪ್ರಶ್ನೆಗೆ ಕಥೆಯ ಮೂಲಕ ಉತ್ತರ ನೀಡುತ್ತದೆ. ಈ ಕಥೆ ಎಷ್ಟು ಹಳೆಯದು ಎಂಬುದರ ಬಗ್ಗೆ ವಿದ್ವಾಂಸರಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ಒಂದು ವಿಷಯ ಮಾತ್ರ ನಿಶ್ಚಿತ, ಇದು ಸಾವಿರಾರು ವರ್ಷಗಳಿಂದ ತಲೆಮಾರಿನಿಂದ ತಲೆಮಾರಿಗೆ ಬದುಕಿಕೊಂಡು ಬಂದಿದೆ. ಎಷ್ಟೇ ಯುಗಗಳು ಬದಲಾಗಲಿ, ಮನುಷ್ಯನ ಭಾವನೆಗಳು ಮಾತ್ರ ಹೆಚ್ಚು ಬದಲಾಗಿಲ್ಲ. ಇಂದಿಗೂ ಪ್ರೀತಿ ಇದೆ, ಅಸೂಯೆ ಇದೆ, ಸಂಬಂಧಗಳಿವೆ, ತ್ಯಾಗ ಇದೆ, ಅಹಂಕಾರ ಇದೆ, ಕ್ಷಮೆ ಇದೆ. ಅದಕ್ಕೆ ರಾಮಾಯಣ ಇಂದಿಗೂ ಪ್ರಸ್ತುತವಾಗಿದೆ. ಕಾಲ ಬದಲಾಗಿದೆ, ಆದರೆ ಮನುಷ್ಯನ ಹೃದಯ ಬದಲಾಗಿಲ್ಲ. ಈ ಪ್ರಯಾಣದಲ್ಲಿ ನಾವು ಅಯೋಧ್ಯೆಯ ಅರಮನೆಗಳಿಗೆ ಹೋಗುತ್ತೇವೆ, ಕಾಡಿನ ಮೌನವನ್ನು ಅನುಭವಿಸುತ್ತೇವೆ, ಸಂಬಂಧಗಳ ಮೌಲ್ಯವನ್ನು ಅರಿಯುತ್ತೇವೆ, ಅಹಂಕಾರದ ಅಂತ್ಯವನ್ನು ನೋಡುತ್ತೇವೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮೊಳಗೆ ನಡೆಯುವ ಯುದ್ಧವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೊಳಗೂ ಪ್ರತಿದಿನ ಒಬ್ಬ ರಾಮನು ಇದ್ದಾನೆ, ಒಬ್ಬ ರಾವಣನೂ ಇದ್ದಾನೆ. ಪ್ರತಿಯೊಂದು ನಿರ್ಧಾರವು ನಾವು ಯಾರನ್ನು ಗೆಲ್ಲಿಸುತ್ತೇವೆ ಎಂಬುದನ್ನು ತೀರ್ಮಾನಿಸುತ್ತದೆ. ಹಾಗಾದರೆ ಈ ಅದ್ಭುತ ಪ್ರಯಾಣವನ್ನು ಇಂದಿನಿಂದ ಆರಂಭಿಸೋಣ. ಕೆಲವು ಕಥೆಗಳು ಓದಿ ಮುಗಿಯುತ್ತವೆ, ಆದರೆ ಕೆಲವು ಕಥೆಗಳು ನಮ್ಮ ಬದುಕಿನ ಭಾಗವಾಗುತ್ತವೆ. ಅಂತಹ ಕಥೆಯೇ ರಾಮಾಯಣ. ಮೈ ಡಿಯರ್ ಹಾರ್ಟ್ ಬೀಟ್ಸ್, ಕೆಲವು ಕಥೆಗಳು ಕೇಳಿದಾಗ ಮುಗಿಯುತ್ತವೆ, ಇನ್ನು ಕೆಲವು ಕಥೆಗಳು ಬದುಕಿದಾಗ ಮಾತ್ರ ಅರ್ಥವಾಗುತ್ತವೆ. ರಾಮಾಯಣ ಅಂತಹ ಒಂದು ಜೀವನಯಾನ. ಇದು ಕೇವಲ ನಡೆದ ಕಥೆಯಲ್ಲ, ಇಂದಿಗೂ ನಡೆಯುತ್ತಿರುವ ಜೀವನ. ಪ್ರತಿಯೊಂದು ಮನೆಯಲ್ಲೂ ಒಂದು ಅಯೋಧ್ಯೆ ಇದೆ, ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಪರೀಕ್ಷೆ ಇದೆ, ಪ್ರತಿಯೊಬ್ಬ ಮನುಷ್ಯನೊಳಗೂ ಒಂದು ಯುದ್ಧ ನಡೆಯುತ್ತಿದೆ. ಈ ಪ್ರಯಾಣದಲ್ಲಿ ನಾವು ಕೇವಲ ರಾಮನನ್ನು ತಿಳಿಯುವುದಿಲ್ಲ, ನಮ್ಮನ್ನೇ ನಾವು ತಿಳಿದುಕೊಳ್ಳುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧರ್ಮದ ದಾರಿಯಲ್ಲಿ ನಡೆಯಿರಿ, ಒಳ್ಳೆತನವನ್ನು ಆಯ್ಕೆ ಮಾಡಿರಿ. ನಿಮ್ಮ ಹೃದಯದಲ್ಲಿ ರಾಮನನ್ನು, ನಿಮ್ಮ ನಡೆಯಲ್ಲಿ ಧರ್ಮವನ್ನು, ನಿಮ್ಮ ಜೀವನದಲ್ಲಿ ಮಾನವೀಯತೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಏಕೆಂದರೆ ರಾಮಾಯಣ ಓದಲು ಇರುವ ಕಥೆಯಲ್ಲ, ಬದುಕಲು ಇರುವ ದಾರಿ. ಹಾಗೆ ಒಂದು ವಿಷಯ ನಿಮಗೆ ಆಶ್ಚರ್ಯವಾಗಬಹುದು, ಪ್ರತಿಯೊಂದು ಮಹಾನ್ ಕಥೆಗೆ ಒಂದು ಆರಂಭ ಇರುತ್ತದೆ. ಆದರೆ ರಾಮಾಯಣದ ಆರಂಭ ರಾಮನ ಜನನದಿಂದ ಆಗಲಿಲ್ಲ, ಒಬ್ಬ ಕಳ್ಳನ ಹೃದಯದಲ್ಲಿ ನಡೆದ ಬದಲಾವಣೆಯಿಂದ ಆಯಿತು. ಆ ಕಳ್ಳನೇ ಮುಂದೆ ಜಗತ್ತಿಗೆ ರಾಮಾಯಣವನ್ನು ಕೊಟ್ಟ ಮಹರ್ಷಿಯಾದರು. ಅವರು ಯಾರು? ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಮಹರ್ಷಿಯಾದ? ಒಂದು ಕ್ಷಣದ ಪಶ್ಚಾತ್ತಾಪ ಹೇಗೆ ಜಗತ್ತಿನ ಮೊದಲ ಮಹಾಕಾವ್ಯಕ್ಕೆ ಕಾರಣವಾಯಿತು? ಇದೆಲ್ಲವನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಜೈ ಶ್ರೀರಾಮ್, ಜೈ ಶ್ರೀ ಸೀತಾರಾಮ್. ಧನ್ಯವಾದಗಳು.